ಸತ್ಖ್ಯಾತಿವಾದಿ ಕರಿ ಸತ್ವಾದಿ ಖ್ಯಾತಿಗಳ ಕಡೆಯಿಂದ ಅಂದರೆ ರಾಮಾನುಜಾಚಾರ್ಯ ಕಡೆಯಿಂದ ಮೇಲೆ ಹೇಳಲ್ಪಟ್ಟಂಥ ವ್ಯಾವಹಾರಿಕ ಅವಯವಗಳಿಂದ ಬೆಳ್ಳಿ ಮೊದಲಾದವುಗಳ ಉತ್ಪತ್ತಿ ಕಥನ ಅಸಂಗತ ಅಂತ ಇದೇನು ದೋಷ ನೀವು ಕೊಟ್ಟಿರಿ, ಆ ದೋಷದನ್ನು ಅವ್ರು ಪರಿಹಾರ ಮಾಡ್ತಾರೆ ರಾಮಾನುಜಾಚಾರ್ಯ ಸತ್ಖ್ಯಾತಿವಾದಿಗಳು. ಅದರದ್ದು ಮತ್ತು ಸಿದ್ಧಾಂತಿಗಳು ಅದರದ್ದು ಖಂಡನ ಮಾಡ್ತಾರೆ. 44ನೇ ಹೆಡಿಂಗ್ 44ನೇ ಜೋ ಸತ್ಖ್ಯಾತಿವಾದಿ ಐಶೇ ಕಹೆ. ಈಗ ಸತ್ಖ್ಯಾತಿವಾದಿಗಳು ಈಗ ಹೇಳುತ್ತಾರೆ, ಏನು ಹೇಳ್ತಾರೆ, ಐಶೇ ಕಹೆ ಹಿಂಗಂದಿದ್ದಾದರೆ ಏನು शुक्ति देश में रजत के साक्षांत अवयव तो नहीं है. ಶುಕ್ತಿ ದೇಶದಲ್ಲಿ ಆ ಬೆಳ್ಳಿಯ ಅವಯವಗಳೇನದಲ್ಲ ಸಾಕ್ಷಾಂತ ಹೆಂಗೆ ಈಗ ಡೈರೆಕ್ಟ್ ಕಪಾಲ ಘಟಕ ಕಾರಣ ಸಾಕ್ಷಾಂತ ಅದದು ತಂತು ಪಟಕ ಸಾಕ್ಷಾಂತ ಕಾರಣ. ಮತ್ತೇನು ಪಾಯ ಅವಯವದರ ಅಥವಾ ಪರಂಪರ ಹಿಂಗಿಲ್ಲ. ಕಿಂತು ರಜತದ ಸಾಕ್ಷಾಂತ ಅವಯವಗಳು ಎಲ್ಲಿ ಶುಕ್ತಿ ದೇಶದಲ್ಲಿ ಇಲ್ಲ. ಅವರು ಮ್ಯಾಲೆ ವ್ಯಾವಹಾರಿಕ ಅವಯವಗಳಿಂದ ಬೆಳ್ಳಿಯ ಉತ್ಪತ್ತಿ ಕಥನ ಅಸಂಗ ಅಂತ ಹೇಳಿದ್ರಿ. ಅದಕ್ಕೆ ಸಮಾನ ಹೇಳಬೇಕಲ್ಲ ಇವರು, ಆ ಸಾಮಗ್ರಿಗಳು ತೋರಿಸ್ಬೇಕಲ್ಲ. ಅದಕ್ಕೆ ಶುಕ್ತಿ ದೇಶದಲ್ಲಿ ಬೆಳ್ಳಿಯ ಸಾಕ್ಷಾಂತ ಅವಯವಗಳೇನೋ ಇಲ್ಲ. ಮತ್ತೇನೋ ಅಲ್ಲಿ ಕಿಂತು ಅವಯವನಿಕೆ ಅವಯವ ಪರಮ ಮೂಲ ದ್ವಣುಕ ಅಥವಾ ಪರಮಾಣು ರಯೇ ಹೈ. ಮತ್ತೇನಾದವಲ್ಲಿ ಸಾಕ್ಷಾಂತರ್ಯ ಅವಯವಗಳು ಇಲ್ಲ, ಮತ್ತು ಸಾಕ್ಷಾತ್ ಅವಯವಗಳಿಲ್ಲ ಅಂದ್ರೆ ರಜತ್ ಉತ್ಪತ್ತಿ ನೀವು ಹೆಂಗೆ ಹೇಳ್ತೀರಿ. ಕಿಂತು ಮತ್ತೇನೆಂದರೆ ಅವಯವನಿಕೆ ಅವಯವನಿಕೆ ಅಂದ್ರೇನು, ಮೊದಲ ಕಪಾಲರಿಲ್ಲ ಚತುರ್ದುಣಕ ಅವಯವಗಳು ಅವಯವಲ್ಗತನ ಚತುರ್ದುಣಕ, ಅದಕ್ಕೆ ತೃಣಕ, ಅಲ್ಲಿಂದ ದುಣುಕ ಅದಕ್ಕೆ ಮೂಲ ಕಾರಣ ಪರಮಾಣು ಇಂಥವ್ರ ಅವಯವನಿಕೆ ಅವಯವ ಅಂದಮೇಲೆ ಅಲ್ಲಿ ಬರ್ಕೊಂಡು ನೋಡಿ ಒಂದು ಚತುರ್ಥ ತೃಣಕ ದುಣುಕ ಅದಕ್ಕೆ ಮೂಲ ಪರಮಾಣು. ಕಿಂತು ಅವಯವನಿಕೆ ಅವಯವ ಅಂದರೆ ಚತುರ್ದುಣಕ ತೃಣುಕ ದ್ವಣುಕ, ಅದಕ್ಕೆ ಪರಮ ಮೂಲ ದ್ವಣುಕ ಅಥವಾ ಪರಮಾಣುಗಳು ಅಲ್ಲಿ ಅವಶ್ಯ ಇರಲಿಕ್ಕೇನೆ ಬೇಕು. ಅವಯವ ಇದ್ದರೇ ಬೆಳ್ಳಿ ಉತ್ಪತ್ತಿ, ಕಾರಣ ಇದ್ದರೇ ಕಾರ್ಯದ ಉತ್ಪತ್ತಿ. ಮತ್ತು ಏನಿಲ್ಲ ಅಂದರೆ ಏನಕ್ಕೆ ಹೆಂಗೆ ಬರ್ತದೆ. ಅದಕ್ಕೆ ಅಲ್ಲಿ ಆ ಯಾವ ಮನ ರಜತ ಅವಯವಗಳು ತಿಳಿರಲ್ಲ, ಅಲ್ಲಿ ಸಾಕ್ಷಾಂತ ಬೆಳ್ಳಿ ಅವಯವಗಳನ್ನು ಇಲ್ಲ. ಕಿಂತು ಮತ್ತೇನು ಈ ಅವಯವ ಅಂದ್ರೂ ಅವು ಚತುರ್ದುಣಕ ತುಣುಕಿಲ್ಲ, ಮೂಲ ಪರಮಾಣುವರ ಅವಶ್ಯ ಅಲ್ಲಿ ಒಪ್ಪಲಿಕ್ಕೇನೆ ಬೇಕು. ಅದರಂತೆ ಈಗ ಮ್ಯಾಲಿನ ಹಸ್ತಪಾದಾದಿ ಕಪಾಲತ್ವ ಮಾನವಯವಿ ಅವು ತೋರ್ಬೇಕೇ ಆಗಿತ್ತು. ಆ ಬೆಳ್ಳಿ ಸಣ್ಣ ಚೂರುಗಳು ಬಂದು ಯಾಳಿಗೆ ಬಿಟ್ಟರು ಕೂಡ ಏನು ಕೈಯ ಕಾಲು ತೋರಲ್ಲ ಅಲ್ಲಿ. ಕಪಾಲಗಳು ದೊಡ್ಡದು ಮಾನವ ಅವು ತೋರಲ್ಲೇನು ತೋರ್ತವೆ. ಅದಕ್ಕೆ ಅದ್ರ ಮೇಲೆ ಅವ್ರು ಹೇಳ್ತಾರೆ ಹ್ಯಾಂಗೆ ಬೆಳ್ಳಿ ಶುಕ್ತಿ ದೇಶದಲ್ಲಿ ಬೆಳ್ಳಿ ಸಾಕ್ಷಾಂತವೇನೂ ಇಲ್ಲ, ಕಿಂತು ಪರಮ ಮೂಲ ಅವಶ್ಯ ಇರಲಿಕ್ಕೇನೆ ಬೇಕು. ಅದರಂತೆ ವಾಲ್ಮೀಕಿ ದೇಶ ಮೇ ಘಟಕ್ಕೆ ವಾಲ್ಮೀಕಿ ಅಲ್ಲಿ ಅಂದರೆ ವಾರೋಳದಲ್ಲೇ ಘಟದ ಭ್ರಮ ಆಗೈತಿ. ವಾಲ್ಮೀಕಿ ದೇಶ ಮೇ ಶಿಖಾದಲ್ಲಿ ಮಗನಿಲ್ಲ ವಾಲ್ಮೀಕಿ ಅಲ್ಲೇ ಬಟ್ಟಿಟ್ಕೋತ ಹೋಗು ನಿದ್ದೆ ಹೊಡಿಬೇಡ. ವಾಲ್ಮೀಕಿ ದೇಶ ಮೇ ಘಟಕ್ಕೆ ವಾಲ್ಮೀಕಿ ದೇಶದಲ್ಲಿ ಘಟಕ್ಕೆ ಸ್ಥಾಣು ದೇಶ ಮೇ ಪುರುಷಿಕೆ ಸಾಕ್ಷಾಂತ ಅವಯವನಿಕೆ ಅವಯವ ಪರಮ ಮೂಲ ಅಥವಾ ದ್ವಣುಕ ಅಥವಾ ಪರಮ ಮೂಲ ಅಂದ್ರೆ ದ್ವಣುಕ ಅಥವಾ ಪರಮಾಣು ರೇ ಮಾನವಯವಗಳಲ್ಲಿ ತೋರಬೇಕಾಗಿತ್ತು ಅಂತ ಅವ ಏನಂದಾಗ ಯಾವ ರೀತಿ ಶುಕ್ತಿ ದೇಶದಲ್ಲಿ ಬೆಳ್ಳಿ ಸಾಕ್ಷಾಂತ ಅವಯವಗಳಿಲ್ಲ, ಕಿಂತು ಮೂಲ ಅವಕ್ಕೆ ಕಾರಣ ಅಂದರೆ ಪರಮಾಣು ಹೇಗಿರುತ್ತವೆ. ಅದರಂತೆ ಆ ಪುರುಷರಲ್ಲಿ ಮತ್ತು ಕಪಾಲತ್ವ ಇವು ಎರಡು ಸ್ಥಾಣು ದೇಶದಲ್ಲಿ ವಾಲ್ಮೀಕಿ ದೇಶದಲ್ಲಿ ಘಟದ ಸ್ಥಾಣು ವಾಲ್ಮೀಕಿ ದೇಶದಲ್ಲಿ ಘಟದು
ಸ್ಥಾಣು ದೇಶದಲ್ಲಿ ಪುರುಷನು. ಸಾಕ್ಷಾಂತ ಅವಯವಗಳ ಅವಯವ ಪರಮ ಮೂಲ ಅಂದರೆ ದೊಣಕ ಪರಮಾಣು ಅವಶ್ಯ ಇರುತ್ತವೆ. ತಿಳಿತಲ್ಲ ನಿಮಗೆ? ಹಾಂ, ಮತ್ತು ಅವಶ್ಯ ಇರ್ತವೆ ಅಂತ ಹೇಳಿದ್ರೆ ಪರಮ ತೋರ್ಬೇಕಾಗಿತ್ತಿಲ್ಲ, ಅವು ತೋರ್ಬೇಕಾಗಿತ್ತು. ಯಾಕೆ ತೋರಲಿಲ್ಲ? ದೋಷ ಸಹಿತ ನೇತ್ರಕ್ಕೆ ಸಂಬಂಧತೆ, ದೋಷ ಸಹಿತ ನೇತ್ರಕ್ಕೆ ಸಂಬಂಧತೆ. ಝಟಿತಿ, ಝಟಿತಿ ಅಂದರೆ ತಾಬಡ್ತೋಬು. ಝಟಿತಿ ಅಂದರೆ ಏನು? ತಾಬಡ್ತೋಬು. ಝಟಿತಿ ಅಂತ ಎಲ್ಲಿ ನೋಡ್ಲತ್ತಿ ಮೇಗಾನಿ? ಅವು ಇಲ್ಲ, ಅವು ಹಿಂಗೆ ಬಟ್ಟಿಟ್ಕೋತ ಬಾ. ಝಟಿತಿ ಎಲ್ಲಿ ಅದು ಹೇಳಿ ನೋಡ. ಈಗ ಅಡ್ತಾಳಿಗೆಲ್ಲ ಮ್ಯಾಗ ಮ್ಯಾಲ 4ನೇ ಲೈನ್ದಾಗ, 5ನೇ ಲೈನ್ದಾಗ ಸಂಬಂಧತೆ ಅಲ್ಲೇ ನಿನ್ನ ಗೊತ್ತಾಗಿಲ್ಲ ಬಟ್ ಇಟ್ಕೋತ ಹೋತು. ನೀವು ಓದೋಳಿಗೆ ಮತ್ತು ಹ್ಯಾಂಗೆ ನೀನು ತಿಳಿತದಿದ್ದು ಬಟ್ ಇಟ್ಕೋತ ಕೇಳಿಲ್ಲ ಅಂದ್ರೆ ಓದಾಳಿಗೆ ನೀನು ಲಕ್ಷ್ಯ ಇಟ್ಕೊ ನೋಡ್ಕೋಬೇಕು. ಶಬ್ದ ಅವಳು ಬಂದು ಜಟಿತಿ, ಏನು ಜಟಿತಿ ಅಂದ್ರೆ ತಾಬಡ್ತೋವ, ತಾಬಡ್ತೋ ತೊರಿತು. ಅವಯವಿ ಧಾರ ಉಪಜಿಕೆ, ಅವಯವಗಳಿಂದ ಹುಟ್ಟಿ. ರಜತ ಮ್ಯಾಲ ಮೊದಲ ದೃಷ್ಟಾಂತ ರಜತ, ನಂತರ ಘಟ ಮತ್ತು ಪುರುಷನ ಉತ್ಪತ್ತಿ ಆಗುತ್ತದೆ. ಬೆಳ್ಳಿ, ಬೆಳ್ಳಿ ಅವಯವಗಳಿಂದ ಬೆಳ್ಳಿ, ವಾಲ್ಮೀಕಿ ಇದ್ರಾಗ ಕಪಾಲದಿಂದ ಘಟ, ಪುರುಷಂದು ಉತ್ಪತ್ತಿ ಆಗುತ್ತದೆ. ಝಟಿತಿ ಅವಯವಿ ಧಾರ ಉಪಜಿಕೆ ರಜತ ಘಟ और पुरुष की उत्पत्ति होवे है. ತಿಳಿತಿಲ್ಲ? ಈಗ ದೋಷಕ್ಕೆ ಅದ್ಭುತ ಮಹಾತ್ಮತೆ, ದೋಷದ ಇಂಥದ್ದೊಂದು ಅದ್ಭುತ ಮಹಾತ್ಮ ಅದು. ಏನಾನು? ಐಷೆ ವೇಗಸೆ ತಣುಕಾದಿಕನಿಕಿ ಧಾರ ಉಪಜೆ ಹೈ ಅಂತ ಝಟಿ ತಾಬಡ್ತೋಬು ಅಂಥ ಅದ್ಭುತ ಮಹಾತ್ಮದಿಂದ ಅಲ್ಲಿ ವೇಗದಿಂದ ಆ ತಣುಕ ಚತುರ್ದಣುಕ ಏನಲ್ಲ ಅವುಗಳ ಧಾರ ಅಂದರೆ ತಣುಕ ಚತುರ್ದಣುಕ ಹೆಂಗೆ ಧಾರ ಉಪಜೆ ಹುಟ್ಟುತ್ತದೆ. ಜಾತೆ ಮಧ್ಯಕ್ಕೆ ಅವಯವಿ ನಡಬರ್ಕಿನು ಕಪಾಲ ಹಸ್ತಪಾದಾದಿಕ. ಹಸ್ತ ಪ ಅದಲ್ಲ, ಅದು ಮುಂದೆ ದ ಇಲ್ಲಿ ನೋಡಿ, ಪಾದಿಕ ಅದು ಪಾದಿಕ, ಅವನು ದ ಹಾಕಬೇಕಲ್ಲಿ. ದ ದ ಪಾದಾದಿಕ ಪಾದಿಕ. ಆ ಪ್ರಿಂಟ್ ಯಾವ ಸರ್ ಒಂದು ದ ಹಾಕಬೇಕು ಹೆಚ್ಚಿಗೆ. ಮಧ್ಯಕ್ಕೆ ಅವಯವಿ ಅಂದ್ರೇ ಏನು? ಮಣಜೆ ಕಪಾಲ ಹಸ್ತಪಾದಾದಿ ಪ್ರತೀತ್ ಹೋವೇ ನಹಿ. ನಡಬರ್ಕೆ ಹಸ್ತಪಾದಾದಿಗಳು ಕಪಾಲಗಳು ಅವು ತೋರುವುದೇ ಇಲ್ಲ. ಝಟಿತಿ ತಾಬಡ್ತೋವು, ತಾಬಡ್ತೋವು ಏನಾಯಿತು? ದೋಷದ ಅದ್ಭುತ ಮಹಾತ್ಮದಿಂದ ತೃಣುಕಾದಿಗಳ ದಾರ ಹುಡ್ತು. ಯಾವ ಕಾರಣದಿಂದ? ಮಧ್ಯದಲ್ಲಿ ಇರುವ ಕಪಾಲ ಹಸ್ತಪಾದಾದಿಗಳು ತೋರಲಿಲ್ಲ. ಅಂತ್ಯ ಅವಯವಿ ಘಟಾದಿಕಿ ಉತ್ಪತ್ತಿ ಹುಯ. ಅಂತ್ಯ ಅವಯವಿ ಅಂದ್ರೆ ಘಟ, ಅಂತ್ಯ ಅವಯವಿ ಅಂದ್ರೆ ಘಟ. ಅಂತ್ಯ ಅವಯವಿ ಲಕ್ಷಣ ಏನು ಪ್ರಭು? ಅವಯವಜನ್ಯತ್ವೇ ಸತಿ ಅವಯವಿ ಅಜನಕ ಅಂತ್ಯ ಅವಯವಿ. ದ್ರವ್ಯ ಸಮವಾಯ ಕಾರಣಂ ಅವಯವ, ಜನ್ಯದ್ರವ್ಯ ಅವಯವಿ. ಅವಯವಜನ್ಯತ್ವೇ ಸತಿ ಅವಯವಿ ಅಜನಕ. ಮತ್ತೊಂದು ಬೇರೆ ಯಾವುದಿಲ್ಲ ಪುಸ್ತಕ. ಅವಯವಿ ಅಜನಕ ಅಂತ್ಯ ಅವಯವಿ. ಅಂತ್ಯ ಅವಯವಿ ಅಂದ್ರೆ ಘಟ, ಅಂತ್ಯ ಅವಯವಿ ಅಂದ್ರೆ ಘಟ. ಅವಯವಜನ್ಯತ್ವೇ ಸತಿ ಅವಯವಿ ಅಜನಕ ಅಂತ್ಯ ಅವಯವಿ. ಅವಯವಜನ್ಯತ್ವೇ ಸತಿ ಅವಯವಿ ಅಜನಕ ಅಂತ್ಯ ಅವಯವಿ. ಕಾ ಬರ್ಕೋ, ಡೈರಿ ತಂದಿಲ್ಲ ಮತ್ತು ಅದು ಬರ್ಕೋ. ಅಂತ್ಯ ಅವಯವಿ ಅಂದರೆ ಘಟ. ಅಂತ್ಯ ಅವಯವಿ ಅಂದರೆ ಏನು? ಅವಯವಜನ್ಯತ್ವೇ ಸತಿ ಅವಯವಿ ಅಜನಕ ಅಂತ್ಯ ಅವಯವಿ. ಲಗೆ ತಾವಡ್ತೋ ಬರ್ಕೋ ಬಿಡಬೇಕು. ಮತ್ತು ಹಿಂದಿಗಳು ನಿನ್ಸಲು ಹೋಗಿ ಹೇಳೋದಂದ್ರೆ ಅದು ಅವಯವಜನ್ಯತ್ವೇ ಸತಿ ಅವಯವಿ ಅಜನಕ ಅಜನಕ ಅಂತ್ಯ ಅವಯವಿ. ಅಂತ್ಯ ಅವಯವಿ ಅಂದ್ರೆ ಘಟ. ಹಾಂ, ಅಜನಕ ಅಂದ್ರೆ ಅಂತ್ಯ ಅವಯವಿ. ಹಾಂ, ಅಂತ್ಯ ಅವಯವಿಗೆ ಅಂದ್ರೆ ಘಟ. ಹಾಂ,
ತಿಳಿತ. ಅಂತ್ಯ ಅವಯವಿ ಅಂದ್ರೆ ಘಟಾದಿಕಿ ಉತ್ಪತ್ತಿ ಹುಯ, ಘಟಾದಿಗಳ ಉತ್ಪತ್ತಿ ಆದ ನಂತರ उत्पत्ति हुआ आयतु हुआ तो कपालादि कौं भी प्रतीत होवे नहीं. आळी घट ಯಾವ ಉತ್ಪತ್ತಿ ಆಯಿತು ಆ ಆಳಿಗೆ ಹಸ್ತಪಾದಾದಿ ಕಪಾಲಾದಿಗಳು ತೋರುವುದೇ ಇಲ್ಲ. ಯಾತೆ ಆದ್ದರಿಂದ ಅಂದ್ರೂ ಕೂಡ ಇಲ್ಲಿ ಸ್ವಲ್ಪ ನೀವು ಬರ್ಕೊಂಡು ಯಾರಾದರೂ ಹಿಂಗಂದರೆ भ्रम के अधिष्ठान में आरोपित के अवयव प्रतीत होवे नहीं. ಅಲ್ಲ ಭ್ರಮ ಆರೋಪಿತ ಇವೆಲ್ಲ ಹಸ್ತಪಾದಾದಿಗಳು ಪುರುಷನಲ್ಲಿ ಇವು ಆರೋಪಿತಿದ್ದಾವೆ. ಪರಂತು ಎಲ್ಲಿ ಭ್ರಮ ಉಂಟಾಗುವುದು ಅಲ್ಲಿ ಯಾವ ರೀತಿ ಹಗ್ಗದಲ್ಲಿ ಹಾವ, ಶುಕ್ತಿಯಲ್ಲಿ ಬೆಳ್ಳಿನೇ ತೋರ್ತದೆ. ಬೆಳ್ಳಿ ಅವಯವ ತೋರ್ತವೆ. ನಾನು ಬೆಳ್ಳಿ ಅವಯವ ತೋರಲ್ಲ, ಬೆಳ್ಳಿನೇ ತೋರ್ತದ. ಶುಕ್ತಿಯಲ್ಲಿ ಬೆಳ್ಳಿನೇ ತೋರ್ತವೆ, ಬೆಳ್ಳಿ ಅವಳು ತೋರ್ತಾನು. ಅದಕ್ಕೆ ಯದ್ಯಪಿ भ्रम के अधिष्ठान में आरोपित के अवयव प्रतीत होवे नहीं. ಆರೋಪಿತ ಬೆಳ್ಳಿ, ಆ ಬೆಳ್ಳಿ ಅವಯವಗಳು ಬ್ರಹ್ಮದ ಅಧಿಷ್ಠಾನದಲ್ಲಿ ತೋರುವುದಿಲ್ಲ. ಜೊತೆ ನಿಮಗೆಲ್ಲ ತೋರುವಿದೆ. ಆದರೂ ತಥಾಪಿ ಅಲ್ಲಿ आरोपित के व्यावहारिक अवयव रस्ताधिकन के है और सुक्ति देश में रजत के महत अवयव है. वाल्मीकि देश में घट के अवयव कपाल है. स्थाणु देश में पुरुष के अवयव हस्तपादादि है. इस रीति से ब्रह्म के अधिष्ठान में आरोपित के सारे अवयव है. ಮ್ಯಾಲ ಆದರೂ ಅಲ್ಲಿ ಬ್ರಹ್ಮದಲ್ಲಿ ಆರೋಪಿತದ ಅಂದರೆ ಬೆಳ್ಳಿಯು ಬ್ರಹ್ಮದೇಶದಲ್ಲಿ ಅವಯವಗಳಿರುವುದಿಲ್ಲ. ಅವಯವಿ ಬೆಳ್ಳಿ ಇರ್ತೈತಿ, पण ಬ್ರಹ್ಮದ ಅಧಿಷ್ಠಾನದಲ್ಲಿ ಅವಯವಗಳು ಇರ್ತಾವೇನೋ ಇರುವುದಿಲ್ಲ. ಹಾಂ, ಅದಕ್ಕೆ ಅವ ಏನಂತಾನೆ ತಥಾಪಿ ಆರೋಪಿತ ಬೆಳ್ಳಿದ ವ್ಯಾವಹಾರಿಕ ಅವಯವ ಸತ್ಯ ಅಂತ ಹೇಳಿ ನಮ್ಮ ಸತ್ಯ ಅವಯವಗಳಿಂದ ಸತ್ಯ ಬೆಳ್ಳಿ ಹುಟ್ಟುತ್ತದೆ. ಅದಕ್ಕೆ ಆರೋಪಿತದ ವ್ಯಾವಹಾರಿಕ ಅವಯವಗಳು ಬೆಳ್ಳಿ ಮೊದಲಾದವುಗಳು ಅಥವಾ ಶುಕ್ತಿ ದೇಶದಲ್ಲಿ ರಜತದ ಮಹತ್ ಅವಯವಗಳು, ವಾಲ್ಮೀಕಿ ದೇಶದಲ್ಲಿ ಘಟದ ಅವಯವ ಕಪಾಲಾದಿಗಳು, ಸ್ಥಾಣು ದೇಶದಲ್ಲಿ ಪುರುಷನ ಅವಯವ ಹಸ್ತಪಾದಾದಿಗಳು ಇರುತ್ತವೆ. ಈ ರೀತಿಯಿಂದ ಬ್ರಹ್ಮದ ಅಧಿಷ್ಠಾನದಲ್ಲಿ ಅವಯವಗಳು ತೋರಲ್ಲ ತಿಳಿದವ. ಆದ್ದರಿಂದ ಈ ರೀತಿಯಿಂದ ಬ್ರಹ್ಮದ ಅಧಿಷ್ಠಾನದಲ್ಲಿ ಆರೋಪಿತದ ಎಲ್ಲ ಅವಯವಗಳು ಇರುತ್ತವೆ, ಎಲ್ಲ ಅವಯವಗಳಲ್ಲಿ ಇರುತ್ತವೆ. ಅವಯವಗಳು ಇದತ್ತು ಮತ್ತು ತೋರಲ್ಲ ಯಾಕೆ? ಅದ್ಯಾರು ಮಾಡಿ ಅವಯವಗಳು ಅದಾವ ಹೇಳ್ತಿ ಮತ್ತು ತೋರಲಿಲ್ಲ ಯಾಕೆ? ನಿಮಗೆ ಅವಯವ ಹೈ ತೋಬಿ ಹಿಂಗಿದ್ರೂ ಕೂಡ ಅಧಿಷ್ಠಾನಕ್ಕೆ ವಿಶೇಷ ರೂಪತೆ ಪ್ರತೀತಿ, ಅಧಿಷ್ಠಾನದ ವಿಶೇಷ ರೂಪದಿಂದ ಜ್ಞಾನ ತಿನ್ನ ಅವಯವನಕ್ಕೆ ಪ್ರತೀತಿಗೆ ಪ್ರತಿಬಂಧಕ ಹೈ. ಆಯಾನ ಅವಯವಗಳು ತೋರಲಿಲ್ಲ ಅಂತ ಯಾಕೆ ತೋರಲಿಲ್ಲ ಅಂದ್ರೆ ಅಧಿಷ್ಠಾನ ವಿಶೇಷ ರೂಪ ಜ್ಞಾನ, ಶುಕ್ತಿ ವಿಶೇಷ ರೂಪ ಜ್ಞಾನ ಆ ಅವಯವಗಳದ ಜ್ಞಾನಕ್ಕೆ ಪ್ರತಿಬಂಧಕ ಇತ್ತು. ಯಾತೆ ಇದು ಏನು ಇಟ್ಟು ಹೇಳಲ್ಲ ಬಟ್ ಇದು ಇಟ್ಕೊಂಡು ಮುಂದೆ ಅವ್ರು ಖಂಡನೆ ಮಾಡ್ತಾರೆ ಸಿದ್ಧಾಂತಿಗಳು. ಹಾಂ, ಶುಕ್ತಿನೇ ಕಾಣಬೇಕು ಅಂದರೆ ಅವನ ಮಾತು ಹೇಳೋದು ಮುಂದೆ ಅವರು ನಿಂದೆ ಮಾತು ಹೇಳ್ತೇವೆ ಹಿಂಗೆ ಅಂದಿದ್ದು ಹಿಂದೆ ಇದು ನೆನ್ಪಿಟ್ಕೋಬೇಕು. ಅಂದರೆ ಅಧಿಷ್ಠಾನದ ವಿಶೇಷ ರೂಪ ಅಂಡರ್ಲೈನ್ ಮಾಡಿರಿ. ಅಧಿಷ್ಠಾನದ ವಿಶೇಷ ರೂಪದಿಂದ ಪ್ರತೀತಿ ಅಂದರೆ ಜ್ಞಾನ. ಅದ್ರ ಕೆಳಗೆ ಒಂದು ಸಣ್ಣ ಅಕ್ಷರ ಹಿಂಗೆ ಅಂಡರ್ಲೈನ್ ಅಂದ್ರೆ ನಿನ್ನ ಮಾತೇ ನಾವು ಹೇಳ್ತೇವೆ, ನೀ ಹಿಂಗೆ ಹೇಳಿದಿ. ಅದು ಅವಯವಗಳದ ಜ್ಞಾನಕ್ಕೆ ಪ್ರತಿಬಂಧಕ್ಕಿರುತ್ತದೆ. ಯಾತೆ ವಿದ್ಯಮಾನ ಮಹತ್ ಅವಯವನ ಕಾ ಪ್ರತ್ಯಕ್ಷ ಹೋವೇನಿ. ವಿದ್ಯಮಾನ ಅಂದರೆ ಪ್ರತ್ಯಕ್ಷ ಇದ್ದಂಥ ಮಾನ ಅಂದರೆ ಮತ್ತು ಅವಯವಗಳದ ಪ್ರತ್ಯಕ್ಷ ಆಗುವುದಿಲ್ಲ. ಇಸ್ ರೀತಿ ಸೇ ಸತ್ಖ್ಯಾತಿವಾದಿ ಕಾ ಸಮಾಧಾನ ಭೀ ಸಮೀಚೀನ. ಈ ರೀತಿಯಿಂದ ಹೇಳಿದ್ರೂ ಕೂಡ ನಿನ್ನ ಮತ ಸಮಾಧಾನ ಇಲ್ಲ, ಸಮಾಧಾನ ಹೇಳಿದಿ ಇದನ್ನು ಕೂಡ ಸಮೀಚೀನ ಇಲ್ಲ. ಈಗ ಇಲ್ಲಿಂದ ಸಿದ್ಧಾಂತಿ ಇಲ್ಲಿಂದ ಏನೋ ಖಂಡನ ಅದಲ್ಲ, ಇಲ್ಲಿ ತನಕ ಅವ ದೋಷದ ಪರಿಹಾರ ಮಾಡ್ದ.
ದೋಷದ ಪರಿಹಾರ ಮಾಡ್ಕೊಂಡು ನಾವು ಆದರೂ ಸಿದ್ಧಾಂತಿಗಳು ಇದನ್ನು ಕೂಡ ನಿಂದು ಹೇಳುವ ಸಮಾಧಾನ ಯೋಗ್ಯ ಇಲ್ಲ. ಕಾಯತೆ शुक्ति देश में व्यावहारिक रजत की उत्पत्ति माने तो भी ಶುಕ್ತಿ ದೇಶದಲ್ಲಿ ವ್ಯಾವಹಾರಿಕ ಬೆಳ್ಳಿದು ವ್ಯಾವಹಾರಿಕ ಬೆಳ್ಳಿ ಇರಲ್ಲ पण ವ್ಯಾವಹಾರಿಕ ಬೆಳ್ಳಿದು ಉತ್ಪತ್ತಿ ಒಪ್ಪದಾಗೆ ಆದರೂ ಅನುಭವ ಅನುಭವಿಸಿ ಅನುಭವ ಎಲ್ಲರಿಗೆ ಅನುಭವ ಎಲ್ಲರಿಗೆ अनुभव रजत की निवृत्ति शुक्ति ज्ञान से ही माननी चाहिए. शुक्ति रजत की निवृत्ति शुक्ति ज्ञान से ही मानी चाहिए. इतने दिन मग ಯಾಕೆ ಕನ್ನಡ ಮಾತನೋ ಶುಕ್ತಿ ದೇಶದಲ್ಲಿ ವ್ಯಾವಹಾರಿಕ ಬೆಳ್ಳಿದ ಉತ್ಪತ್ತಿ ಒಬ್ಬದಾಗೆ ಆದರೂ ಕೂಡ ವ್ಯಾವಹಾರಿಕ ಅವೇ ಒಳದಾವ ಎಷ್ಟು ತೊಂಬತ್ತು ತರ್ತಾರೆ ಕುಡ್ಲಿ ಬರ್ತಾರೆ ಅನುಭವಕ್ಕೆ ನೀವು ವಿರೋಧಾತಿ. ಶುಕ್ತಿ ದೇಶದಲ್ಲಿ ವ್ಯಾವಹಾರಿಕ ಬೆಳೆದು ಉತ್ಪತ್ತಿ ಒಪ್ಪಿದ್ರು ನೀವು ಎಲ್ಲರಿಗೂ ಅನುಭವಕ್ಕೆ ವಿರೋಧ ಏನು ಶುಕ್ತಿ ಏನು ಬೆಳ್ಳಿ ನಿವೃತ್ತಿ ಅನ್ನತ್ತಲ್ಲ ಅದು ಶುಕ್ತಿ ಜ್ಞಾನದಿಂದಲೇ ಒಪ್ಪಬೇಕು. ಬೆಳ್ಳಿ ನಿವೃತ್ತಿ ಅಧಿಷ್ಠಾನ ಜ್ಞಾನದಿಂದಲೇ ಅದು ಅಧ್ಯಸ್ಥದ ನಿವೃತ್ತಿ ಅಧಿಷ್ಠಾನ ಜ್ಞಾನದಿಂದಲೇ ಹಿಂಗೆಲ್ಲರಿಗೆ ಅನುಭವ. ಈ ಅನುಭವಕ್ಕೆ ನೀವು ವಿರೋಧಕ್ಕೆ ಹೋಗ್ತಿ. ಈಗ ಅದರದ್ದು ಏನು ರೀ ಏನು ಹಿಂದೆ ಏನು ಹೇಳ ನಾವು ಎಲ್ಲರಿಗೆ ಅನುಭವ ಏನದ ಅಧಿಷ್ಠಾನ ಜ್ಞಾನದಿಂದಲೇ ಅಧ್ಯಸ್ಥದ ನಿವೃತ್ತಿ ಅಂದಮೇಲೆ ಶುಕ್ತಿ ದೇಶದಲ್ಲಿ ವ್ಯಾವಹಾರಿಕ ಬೆಳೆದು ನೀವು ಉತ್ಪತ್ತಿ ಒಪ್ಪಿದ್ರೂ ಕೂಡ ಎಲ್ಲರಿಗೆ ಅನುಭವಕ್ಕೆ ಏನದ ಅನುಭವ ಏನು ಬೆಳ್ಳಿ ನಿವೃತ್ತಿ ಶುಕ್ತಿ ಜ್ಞಾನದಿಂದಲೇ ನೀವು ಒಪ್ಪಬೇಕು. ಶುಕ್ತಿ ಜ್ಞಾನ ಆದರೇ ಬೆಳ್ಳಿ ನಿವೃತ್ತಿ ಅಧಿಷ್ಠಾನ ಜ್ಞಾನ ಆಗಿದ್ರೆ ಬೆಳ್ಳಿದು ನಿವೃತ್ತಿ. ಇದು ನಿನಗೆ ನೀವು ಒಪ್ಪಲಿಕ್ಕೆ ಬೇಕು. ಒಪ್ಪಲಿ ಅಂದರೆ ಎಲ್ಲರಿಗೆ ಅನುಭವಕ್ಕೆ ನೀ ವಿರೋಧ ಹೋಗ್ತಿ. ಈಗ रजत ज्ञान की निवृत्ति से ಬೆಳ್ಳಿ ಜ್ಞಾನ ಶುಕ್ತಿ ಜ್ಞಾನದಿಂದಲೇ ಬೆಳ್ಳಿ ನಿವೃತ್ತಿ ಇದು ನೀವು ಒಪ್ಪಲಿಕ್ಕೇನೆ ಬೇಕು ಅಂತ ಅವ್ರು ಹೇಳೋದು. ಈಗ ಅವ್ರೇನಂತಾನೆ ಬೆಳ್ಳಿಯ ಜ್ಞಾನದ ನಿವೃತ್ತಿಯಲ್ಲಿ ರಜತ ಜ್ಞಾನ ಕಿ ನಿವೃತ್ತಿ ಸೆ ಬೆಳ್ಳಿ ನಿವೃತ್ತಿಯ ಜ್ಞಾನದಿಂದ ಪ್ರಾತಿಭಾಷಿಕ और ವ್ಯಾವಹಾರಿಕ ರಜತ್ ಕಿ ನಿವೃತ್ತಿ ಪ್ರಾತಿಭಾಷಿಕರಲ್ಲಿ ವ್ಯಾವಹಾರಿಕ ಆ ಬೆಳ್ಳಿದು ನಿವೃತ್ತಿ ತಾಕ ಖಂಡನ. ಈ ಸಿದ್ಧಾಂತಗಳು ಇದನ್ನು ಕೂಡ ಅವರು ಖಂಡನ ಮಾಡ್ತಾಯಿದ್ದಾರೆ. ಸತ್ಖ್ಯಾತಿವಾದಿ ಐಶೇ ಕಹಿ ಸತ್ಖ್ಯಾತಿವಾದಿ ಹಿಂಗೆ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ ಶುಕ್ತಿ ಜ್ಞಾನದಿಂದಲೇ ರಜತದ ನಿವೃತ್ತಿ ಇದೆಲ್ಲರಿಗೆ ಅನುಭವ. ಈ ಅನುಭವಕ್ಕೆ ನೀ ವಿರೋಧ ಹೋಗ್ತಿ. ಅದಕ್ಕೆ सत्ख्यातिवादी ಹಿಂಗಂತಾರೆ रजत की निवृत्ति में शुक्ति ज्ञान की अपेक्षा नहीं. ಬೆಳ್ಳಿಯ ನಿವೃತ್ತಿ ಆಗಬೇಕಾದ್ರೆ ಶುಕ್ತಿ ಜ್ಞಾನದಿಂದಲೇ ಆಗ್ತದೆ ಅಂತ ನೀವು ಶುಕ್ತಿ ಜ್ಞಾನದ ಅಪೇಕ್ಷೆ ಇಲ್ಲ. ಮತ್ತು ಶುಕ್ತಿ ಜ್ಞಾನ ಅಪೇಕ್ಷೆ ಇಲ್ಲ ಅಂದರೆ ಏನು किंतु रजत ज्ञान अभाव से रजत की निवृत्ति होवे है. ಯಾವ ರೀತಿ ಸ್ವಪ್ನದಲ್ಲಿ ಆಗಲಿ ಯಾವುದೇ ಸುಖ ದುಃಖಗಳಾಗಲಿ ದೃಷ್ಟಿ ಸೃಷ್ಟಿವಾದೊಳಗೆ ಜ್ಞಾನ ಸಮಕಾಲೀನ ಸೃಷ್ಟಿ ಜ್ಞಾನದ ಸೃಷ್ಟಿ ಅದು ಜ್ಞಾನದ ಪದಾರ್ಥ. ಜ್ಞಾನ ಇಲ್ಲ ಪದಾರ್ಥ ಇಲ್ಲ. ಜ್ಞಾನ ಇಲ್ಲ ಪದಾರ್ಥ ಜ್ಞಾನದ ಸಮಕಾಲದಲ್ಲೇ ಪದಾರ್ಥ ಇರುತ್ತದೆ. ತಿಳಿಸಿನ ಹಂಗೆ ರಜತದ ಜ್ಞಾನ ಅಭಾವ ಆಯಿತು ಬೆಳ್ಳಿ ನಿವೃತ್ತಿ ಆಗ್ತದೆ. ಎಲ್ಲಿ ತನಕ ಅದಕ್ಕೆ ಮುಂದೆ ಹೇಳ್ತಾನೆ ಜಿತನೆ ಕಾಲ ರಜತ್ ಕಾ ಜ್ಞಾನ ರಹೆ ಎಷ್ಟು ಕಾಲ ಪರ್ಯಂತರವಾಗಿ ಬೆಳ್ಳಿಯ ಜ್ಞಾನ ಇರುವುದು ಉತ್ನೇ ಕಾಲ ರಜತ್ ರಹೆ ಅಷ್ಟು ಕಾಲ ತನಕ ಬೆಳ್ಳಿ ಇರ್ತೈತಿ. ಜಬ್ ರಜತ ಜ್ಞಾನ ಕಾ ಅಭಾವ ಹೋವೆ ತಬ್ ರಜತ್ ಕಿ ನಿವೃತ್ತಿ ಹೋವೆ. ಯಾವಾಗ ಬೆಳ್ಳಿ ಜ್ಞಾನದ ಅಭಾವ ಆಯಿತು ಆವಾಗ ಬೆಳ್ಳಿ ನಿವೃತ್ತಿ ಆಯಿತು ಅಂತ ಒಂದು ಪಕ್ಷ. ಅಲ್ಲಿ ಸಣ್ಣ ಕೌನ್ಸ್ ಮಾಡಿರಿ ಅಲ್ಲಿ ತಿಳ್ತಾನೆ ಅವನ ಸಮಾಧಾನ ಹೇಳ್ತಾನೆ ಗೊತ್ತಾಗ್ತಿಲ್ಲ. ಹಾಂ ಈಗ ಇನ್ನೊಂದು ಹೇಳ್ತಾನೆ ಸ್ವಲ್ಪ ನೋಡ್ರಿ.
ತಾ ತಾ ಅಂದ್ರೆ ಆ ಬೆಳೆ ನಿವೃತ್ತಿಯಲ್ಲಿ रजत ज्ञान की निवृत्ति का हेतु कहूँ शुक्ति का ज्ञान, कहूँ शुक्ति ज्ञान बिना अन्य पदार्थ के ज्ञान से भी रजत ज्ञान की निवृत्ति होवे है ಅಲ್ಲಿ ಏನ್ರಿ ಎಲ್ಲಿ ಬೆಳೆ ನಿವೃತ್ತಿ ಆಗ್ತದಲ್ಲ ಅಲ್ಲಿ ತಾ रजत ज्ञान की निवृत्ति का हेतु ಬೆಳೆ ಜ್ಞಾನದ ನಿವೃತ್ತಿಗೆ ಕಾರಣ कहूँ ಈ ಕಡೆ ಮಾತ್ರ कहूँ ಕೆಲವೆಡೆಯಲ್ಲಿ ಶುಕ್ತಿ ಜ್ಞಾನ कहूँ ಕೆಲವೆಡೆಯಲ್ಲಿ ಶುಕ್ತಿ ಜ್ಞಾನ ಇಲ್ಲದಲೇನೆ अन्य पदार्थ के ज्ञानते भी अन्य पदार्थ के ज्ञानते भी ಅಂದ್ರೆ ಅಬ್ರಕ ಕಾಗಜ ಬ್ಯಾಂಗಡಿ ಹೋಗಿದ್ರೆ ಅಬ್ರಕ ಕಾಗಜ ಬ್ಯಾಂಗಡಿ ಒಂದು ಯಾವ್ದಾರು ಬರ್ಕೋ ಅಲ್ಲಿ ಮ್ಯಾಲೆ ಅಬ್ರಕ ಕಾಗಜ ಬ್ಯಾಂಗಡಿ ಅನ್ಯ ಬರ್ತಾವೆ ಅನ್ಯ ಅಂದ್ರೆ ಅನ್ಯ ಪದಾರ್ಥಕ್ಕೆ ಜ್ಞಾನತೆ ಅದ್ರ ಮ್ಯಾಲೆ ಒಂದು ನೀ ಬರ್ಕೋ ಯಾವ್ದಾರು ಕಾಗಜಲ್ಲಿ ಬರ್ಕೋ ಅಬ್ರಕಲ್ಲಿ ಬರ್ಕೋ ಬ್ಯಾಂಗ್ ಒಂದು ಬರ್ಕೊಂಡ್ರೆ ಎರಡು ನೆಪೊಳಿತಾವಲ್ಲ अन्य ಶುಕ್ತಿ ಜ್ಞಾನ ಅಥವಾ ಶುಕ್ತಿ ಜ್ಞಾನ ಇಲ್ಲದ್ರೇನೆ ಅನ್ಯ ಪದಾರ್ಥಗಳಿಗೂ ಅಬ್ರಕ ಕಾಗಜ ಬ್ಯಾಂಗ್ಡಿ ಆ ಜ್ಞಾನದಿಂದನೂ ಕೂಡ ಬೆಳ್ಳಿಯ ಜ್ಞಾನ ನಿವೃತ್ತಿ ಆಗುತ್ತದೆ. ಅದಕ್ಕೆ ಬ್ರಹ್ಮದಿಂದ ಬ್ರಹ್ಮ ನಿವೃತ್ತಿ ಶಾಸ್ತ್ರದಾಗ ನೋಡಿ ಬ್ರಹ್ಮದಿಂದ ಬ್ರಹ್ಮದ ನಿವೃತ್ತಿನೂ ಆಗುತ್ತದೆ, ಬ್ರಹ್ಮದಿಂದ ಬ್ರಹ್ಮದ ನಿವೃತ್ತಿನೂ ಆಗುತ್ತದೆ, ಬ್ರಹ್ಮದಿಂದ ಬ್ರಹ್ಮದ ನಿವೃತ್ತಿನೂ ಆಗುತ್ತದೆ. ಅಧಿಷ್ಠಾನ ಜ್ಞಾನದ ನಿವೃತ್ತಿ, ವಿರೋಧಿ ಜ್ಞಾನದ ನಿವೃತ್ತಿ ಅದಾವ. ಆದರೂ ಕೆಲವು ಜಾಗನಾಗ ಬ್ರಹ್ಮದಿಂದ ಬ್ರಹ್ಮದ ನಿವೃತ್ತಿ, ಬ್ರಹ್ಮದಿಂದ ಬ್ರಹ್ಮದ ನಿವೃತ್ತಿ. ಹೆಂಗೆ ಬ್ರಹ್ಮದಿಂದ ನಿವೃತ್ತಿ? ಬ್ರಹ್ಮದಿಂದೇ ಬ್ರಹ್ಮದ ನಿವೃತ್ತಿ. ಈ ರಜತ ಬ್ರಹ್ಮದ ಆ ಬ್ರಹ್ಮನೇ ಅವ ಅಲ್ಲಿ ಇಲ್ಲ ಅಲ್ಲಿ. ಆ ಬ್ರಹ್ಮದಿಂದ ಈ ಬ್ರಹ್ಮದ ನಿವೃತ್ತಿ, ಬ್ರಹ್ಮದಿಂದ ಬ್ರಹ್ಮದ ನಿವೃತ್ತಿ. ಇದು ವಾಸ್ತವಿಕ ನೋಡಿದ್ರೆ ಕರ್ಮ ಉಪಾಸನ ವಾಸ್ತವಿಕ ಸತ್ಯ ಇಲ್ಲ, ಭ್ರಾಂತಿ ನಾವು. ಇದರಿಂದ ಸ್ವರ್ಗದ ನಿವೃತ್ತಿ. ಇದೂ ಬ್ರಹ್ಮ, ಅದನ್ನೇ ಬ್ರಹ್ಮನೇ, ಇದೂ ಬ್ರಹ್ಮನೇ. ಆ ವಾಸ್ತವಿಕ ಸ್ವರ್ಗದಲ್ಲಿ ಬರ್ತಕ್ಕ ಕಾಣ್ತ ಹೇಳ್ತೇವೆ ನಾವು, ಅದನ್ನು ಬ್ರಹ್ಮನೇ ರೀತಿನ. ಇನ್ನು ಬ್ರಹ್ಮದಿಂದ ಬ್ರಹ್ಮದ ನಿವೃತ್ತಿ ವಾಸ್ತವಿಕವಾಗಿ ಜಗತ್ತು ಇದು ಇದು ವಾಸ್ತವಿಕ ಬ್ರಹ್ಮ ಅದ. ಅಜ್ಞಾನಿಗಳಿಗೆ ಅವರಿಗೆ ಸತ್ಯವಾಗೋದು ಪ್ರಮಾದ ನಿವೃತ್ತಿ ಆಗ್ತದ. ಪ್ರಮಾದ ಖರೆ ಜ್ಞಾನ ಏನದ ಅದರದ್ದು ನಿವೃತ್ತಿ ಇವರಿಗೆ ಆಗ್ತದೆ. ಬ್ರಹ್ಮ ವಾಸ್ತವಿಕ ಬ್ರಹ್ಮದಿಂದ ಅಜ್ಞಾನಿಗಳಿಗೆ ಬ್ರಹ್ಮ ಆದದು, ಬ್ರಹ್ಮದಿಂದ ಪ್ರಮಾದ ನಿವೃತ್ತಿ ಆಗ್ತದೆ ಅವರಿಗೆ. ಬ್ರಹ್ಮದಿಂದ ಪ್ರಮಾದ ನಿವೃತ್ತಿ. ಇನ್ನು ಪ್ರಮಾದದಿಂದ ಬ್ರಹ್ಮದ ನಿವೃತ್ತಿ ಎಲ್ಲರಿಗೂ. ಪ್ರಮಾದ ಯಥಾರ್ಥ ಜ್ಞಾನದಿಂದ ಭ್ರಾಂತಿ ನಿವೃತ್ತಿ, ಬ್ರಹ್ಮಾಸ್ಮಿ ಜ್ಞಾನದಿಂದ ಜಗತ್ತದ ನಿವೃತ್ತಿ. ಇಲ್ಲಿ ಬ್ರಹ್ಮದಿಂದ ಬ್ರಹ್ಮ ನಿವೃತ್ತಿ. ಇಲ್ಲಿ ಏನದಲ್ಲ ಅನ್ಯ ಪದಾರ್ಥಕ್ಕೆ ಜ್ಞಾನತೇವಿ ರಜಜ್ಞಾನಕ್ಕೆ ನಿವೃತ್ತಿ ಹೋಯದಲ್ಲ, ಇಲ್ಲಿ ಬ್ರಹ್ಮದಿಂದ ಬ್ರಹ್ಮ ನಿವೃತ್ತಿ. जोड़ते ता रजत ज्ञान की निवृत्ति से उत्तर क्षण में रजत की निवृत्ति होवे. ಆ ಬೆಳ್ಳಿಯ ಜ್ಞಾನ ನಿವೃತ್ತಿ ಆಯ್ತು, ಜ್ಞಾನ ನಿವೃತ್ತಿ ಆಯಿತು, ತಾಬಿಟ್ಟು ಉತ್ತರ ಕ್ಷಣದಲ್ಲಿ ಬೆಳ್ಳಿ ನಿವೃತ್ತಿ ಆಗ್ತದೆ. ಜ್ಞಾನ ಆಯ್ತಪ್ಪ ಅಂದರೆ ಪದಾರ್ಥನೂ ನಿವೃತ್ತಿ. ಅಥವಾ ರಜತ ಜ್ಞಾನ ಕಿ ನಿವೃತ್ತಿ ज्या ಸಾಧನ ಸೇ ಹೋವೆ. ಯಾವ ಜಾಸ್ತಿ ಅಂದರೆ ಯಾವ ಸಾಧನದಿಂದ ಆಗುವುದು, ಅದೇ ಸಾಧನದಿಂದಲೇ ಬೆಳ್ಳಿಯ ಜ್ಞಾನದ ನಿವೃತ್ತಿ ಕ್ಷಣದಲ್ಲಿ ಬೆಳ್ಳಿ ನಿವೃತ್ತಿ ಆಗುತ್ತದೆ. ಅಥವಾ ರಜತ ಜ್ಞಾನಕ್ಕೆ ನಿವೃತ್ತಿ ಜಾಸೆ ಹೋವೆ ಅಂದರೆ ಯಾವ ಸಾಧನಗಳಿಂದ ಆಗುವುದು, ಅದೇ ಸಾಧನಗಳಿಂದ ಬೆಳ್ಳಿ ಜ್ಞಾನದ ನಿವೃತ್ತಿ, ಅದೇ ನಿವೃತ್ತಿ ಕ್ಷಣದಲ್ಲಿಯೇ ಬೆಳ್ಳಿ ನಿವೃತ್ತಿ ಆಗುತ್ತದೆ. इस रीति से ज्ञान काल में रजत की स्थिति होने थे. ಇದೇ ರೀತಿಯಿಂದ ಜ್ಞಾನ ಕಾಲದಲ್ಲಿ ಜ್ಞಾನ ಅದ ಆ ಕಾಲದಲ್ಲೇ ಬೆಳ್ಳಿ ಸ್ಥಿತಿ ಅದು. इस रीति से ज्ञान काल में रजत की स्थिति होने थे ಇರೋಣದರಿಂದ. ಇದು ಯದ್ಯಪಿ ಅಂದರೆ ಸಿದ್ಧಾಂತಿ. ಯದ್ಯಪಿ ಅಂದರೆ ಯಾರು? ಸಿದ್ಧಾಂತಿ. ಸಣ್ಣ ಅಕ್ಷರ ಬರ್ಕೋ ಸಿದ್ಧಾಂತಿ ಅಂದರೆ ವೇದಾಂತ ಸಿದ್ಧಾಂತಿ.
ಅವರು ಸಿದ್ಧಾಂತಿಗಳು ಇದಾರೆ. ಬಟ್ ನಮ್ಮ ವೇದಾಂತ ಸಿದ್ಧಾಂತಿಗಳು ಯಾವ ಕಾಲದಾಗ ನೀ ಏನಂತಿ ಜ್ಞಾನ ಕಾಲದಾಗ ಅಷ್ಟೇ ಅಭ್ಯಾಳಿ ಸ್ಥಿತಿ ಐತಿ ಅಂತ ಹೇಳ್ತೀವಿ. ಮತ್ತು ಅದಕ್ಕೆ ನೀ ಪ್ರಾತಿಭಾಷಿಕನೂ ಅಲ್ಲ. ಜ್ಞಾನ ಸಮಕಾಲದಲ್ಲಿ ಎಷ್ಟು ತೋರ್ತಾವ ಅವು ಎಲ್ಲ ಸಮಕಾಲದಲ್ಲಿ ಸ್ವಪ್ನ ಸುಖ ಇವೆಲ್ಲ ಹ್ಯಾಂಗೆ ತೋರ್ತಾವಲ್ಲ ಜ್ಞಾನ ಸಮಕಾಲದಲ್ಲೇ ಸೃಷ್ಟಿವಾದ ಒಳಗೆ ಸಮಕಾಲದಲ್ಲಿ ತೋರುವಲ್ಲ ಮತ್ತು ಅದು ಪ್ರಾತಿಭಾಷಿಕನೂ ಅಲ್ಲ. ಜ್ಞಾನ ಸಮಕಾಲದಲ್ಲೇ ಸ್ಥಿತಿ ಇರ್ತೈತಿ ಹೇಳ್ತಿ ಮತ್ತು ಅದು ಪ್ರಾತಿಭಾಷಿಕ ಇವರು ಯದ್ಯಪಿ ಪ್ರಾತಿಭಾಷಿಕ ರಸ್ತಾ ಅಧಿಕ ಹೈ ಅದಕ್ಕೆ ಪ್ರಾತಿಭಾಷಿಕನೇ ಬೆಳೆ ಅದಾವ ಅಂದ್ರೆ ಏನು ಅವಕ್ಕೆ ಅನಿರ್ವಚನೀಯನು ಸಿದ್ಧಾಂತಿಗಳದ ಅಭಿಪ್ರಾಯನು ಅದಕ್ಕೆ ಅನಿರ್ವಚನೀಯ ಸತ್ತ ಅನ್ಬೇಡ ಎಂತೈತಿಲ್ಲ ಮೇಗ ಪ್ರಾತಿಭಾಷಿಕೆ ರಸ್ತಾಧಿಕ ಹೈ ಬರ್ಕೋರಿಲ್ಕ ರಸ್ತಾಧಿಕ ಹೈ ಅಟ್ರದಾಗೆ ಅನಿರ್ವಚನೀಯ ಮಣ ಅನಿರ್ವಚನೀಯ ಅನ್ರಿ ನಮ್ಗೆ ತಿಳ್ಕೊಳ್ಸಲಿಕ್ಕೆ ರಸ್ತಾಗಿ ಪ್ರಾತಿಭಾಷಿಕ ಅಂದ್ರೆ ಗುರ್ತಿ ಆಗ್ತದೆ. ಆದರೂ ಅನಿರ್ವಚನೀಯ ಅನ್ರಿ ಇವು ಸಿದ್ಧಾಂತಿಗಳು. ಅದಕ್ಕೆ ಮುಂದೆ ತಥಾಪಿ ಅನಿರ್ವಚನೀಯ ನಹಿ ಆದರೂ ನಾವು ಅದಕ್ಕೆ ಅನಿರ್ವಚನೀಯ ಅನ್ನಲ್ಲ. ನಾವು ಅನಿರ್ವಚನೀಯ ಅಂದೇವು ಅಂದ್ರೆ ಮತ್ತೆ ಎಲ್ಲ ಹೇಳಕತ್ತಿದ್ದೆವು ಸತ್ಯ ಖರೆ ಅವಯವಗಳು ಇಷ್ಟೆಲ್ಲ ಮತ್ತು ಸುಳ್ಳು ಐತಲ್ಲಿ ಇರ್ತಕ್ಕೆ ಎಲ್ಲ ಇರ್ತಕ್ಕೆ ರಾತ್ರಿ ಬೆಳ್ತಾನೆ ಎಲ್ಲ ರಾಮನ ಹೇಳ್ಕಿಸ್ ಮತ್ತು ಇಷ್ಟೆಲ್ಲ ಹೇಳಕತ್ತೇವು ಖರೆ ಮತ್ತು ನಮ್ಮ ಸಿದ್ಧಾಂತ ತೋರಿಸ್ಬೇಕಲ್ಲ ನಿಮಗೆ ಸತ್ಯಾತಿ. ಅದಕ್ಕೆ ಅನಿರ್ವಚನೀಯ ನಹಿ ಅನಿರ್ವಚನೀಯ ಅವ್ರ ಅನಿರ್ವಚನೀಯ ಅಂತ ಯಾರ ಥರ ಸಿದ್ಧಾಂತಿಗಳು ಅವಕ್ಕೆ ಪ್ರಾತಿಭಾಷಿಕ ಅಂದ್ರಿ ಅಂದರೆ ಅನಿರ್ವಚನೀಯ ಅಂದ್ರಿ. ಆದರೂ ತಥಾಪಿ ಅಂದ್ರೆ ರಾಮಾನುಜಾಚಾರ್ಯ ಸತ್ಯಾತಿವಾದಿಗಳು ಸತ್ಯವಾದಿಕಾದ್ರು ಅವಕ್ಕೆ ನಾವು ಅನಿರ್ವಚನೀಯ ಅನ್ನಲ್ಲ. ನೀವು ಅನಿರ್ವಚನೀಯ ಅಂದರೆ ಅಂತ ಹೇಳಕತ್ತೀರಿ ಖರೆ ನಾವು ಅನಿರ್ವಚನೀಯ ನೈ ಕಿಂತು ವ್ಯಾವಹಾರಿಕ ಸತ್ಯ ಹೇ. ಮತ್ತೇನವು ವ್ಯಾವಹಾರಿಕ ಸತ್ಯವು ಅನಿರ್ವಚನೀಯ ಅಲ್ಲವು ವ್ಯಾವಹಾರಿಕ ಸತ್ಯ ಜೈಸೆ ಅಂತ ಅವ ಹೇಳ್ತಾನೆ ನಿಮ್ಮ ಮಧ್ಯದಲ್ಲಿ ಹೆಂಗಂತ ಜೈಸೆ ಸಿದ್ಧಾಂತ ಮೇ ಸುಖಾಧಿಕ ಪ್ರಾತಿಭಾಷಿಕ ಹೈ. ನಿಮ್ಮ ವೇದಾಂತ ಸಿದ್ಧಾಂತದಲ್ಲಿ ಸಿದ್ಧಾಂತ ಮತದಲ್ಲಿ ಸುಖಾದಿಗಳು ಪ್ರಾತಿಭಾಷಿಕ ಇರುತ್ತವೆ. ತೋವಿ ಸುಖಾದಿಗಳಿಗೆ ಪ್ರಾತಿಭಾಷಿಕ ಯಾಕತ್ತೀರಿ ಪ್ರಭು ಸುಖ ದುಃಖಕ್ಕೆ ಪ್ರಾತಿಭಾಷಿಕ ಅಂತ ಅಂದೇರಿ ನೀವು ಯಾಕೆ ಅದಕ್ಕೆ ಯಾರು ಚೆನ್ನಾಗಿ ಹೇಳಬೇಕು ಅಂದರೆ ಏಕವಾಕ್ಯಾತ್ ಉತ್ತರ ಇದೆಯಾ ಬರೆದಿಟ್ರಿ ಹಾಂ ಜ್ಞಾತ ಸತ್ತ ಒಂದು ಮತ್ತು ಅವು ಪ್ರಾತಿಭಾಷಿಕ ಇದ್ದವು. ಸುಖಾಧಿಕ ಪ್ರಾತಿಭಾಷಿಕ ಅವು ಸುಖಾದಿಗಳು ಸಮಕಾಲದಲ್ಲಿ ಜ್ಞಾತ ಸತ್ತ ಅಂದರು ಮತ್ತು ಸಾಕ್ಷಿ ಭಾಷೆ ಅದಕ್ಕೆ ಪ್ರಾತಿಭಾಷಿಕ ನೆನಬೇಕು. ಪ್ರಾತಿಭಾಷಿಕ ತೋ ಬಿ ಪ್ರಾತಿಭಾಷಿಕ ಸುಖಾದಿ ಪ್ರಾತಿಭಾಷಿಕ ಐತಲ್ಲ ಅದ್ರ ಮುಂದೆ ಈ ಕಡೆ ಫಕ್ತ ನೀವು 221 ಪೇಜ್ ನಂಬರ್ ಬರೀ. ಸಿದ್ಧಾಂತದಲ್ಲಿ ಸುಖಾದಿಗಳು ಪ್ರಾತಿಭಾಷಿಕ ಇರುತ್ತವೆ 221 221 ಪೇಜ್ ನಂಬರ್. ಹಾಂ ಅಂದರೆ ಅದೇ ಈ ಕೆಲವು ಸಿದ್ಧಾಂತಗಳದಾಗೇನೆ ವಾದ ಅಂದ್ರೂ ಈ ಸುಖ ದುಃಖಗಳು ನಮಗೇನು ಸುಖಿ ದುಃಖಿ ಅಂತನಲ್ಲ. ಈ ಸುಖ ದುಃಖಕ್ಕೆ ನೀವು ವೇದಾಂತಿಗಳಿಗೇನೆ ಪ್ರಶ್ನೆ ಮಾಡ್ಯಾರ ಅವರು. ಈ ಸುಖ ದುಃಖಕ್ಕೆ ಏನು ಪ್ರಾತಿಭಾಷಿಕತಿರೋ ಏನು ವ್ಯಾವಹಾರಿಕತಿರೋ ಪ್ರಾತಿಭಾಷಿಕತಿರೋ ಏನು ವ್ಯಾವಹಾರಿಕತಿರೋ ಅಂತ ಪ್ರಶ್ನೆ ವೇದಾಂತಿಗಳಿಗೆ. ವ್ಯಾವಹಾರಿಕ ಅಬಾಧಿತ ಅಂದ್ರೆ ಯಾವ ಬ್ರಹ್ಮಜ್ಞಾನ ಆಗಲಾರ್ದೇನೆ ಯಾವುದೂ ಬಾಧ ಆಗೋದಿಲ್ಲ ಅದಕ್ಕೆ ವ್ಯಾವಹಾರಿಕ. ಅದು ಮತ್ತು ವ್ಯಾವಹಾರಿಕ ನೀವು ಅಂದರೆ ಬ್ರಹ್ಮಜ್ಞಾನ ಆದಮೇಲೆ ಸುಖಿ ದುಃಖಿ ಅಂತಾನೆಲ್ಲವ ಮತ್ತು ವ್ಯಾವಹಾರಿಕ ಅನ್ಕಂತೀರಿ. ಪ್ರಾತಿಭಾಷಿಕ ವ್ಯಾವಹಾರಿಕ ಪ್ರಾತಿಭಾಷಿಕ ಅಂದ್ರೆ ಅವು ಬ್ರಹ್ಮಜ್ಞಾನ ಇಲ್ದಲೇ ಹೋಗ್ತಾವ್ರಿ. ಅವಕ್ಕೆ ಯಾವ ಬ್ರಹ್ಮಜ್ಞಾನ ಬೇಕು ಹಿಂಗೆ ಇದು ಅದಕ್ಕೆ ಅಲ್ಲಿ ನೀವು ಸ್ವಲ್ಪ ನೋಡ್ಬೋದು. 221
ತಿಳಿತಲ್ಲ ಸಿದ್ಧಾಂತ ಮೇ ಸುಖಾಧಿಕ್ ಪ್ರಾತಿಭಾಷಿಕ್ ಹೈ ತೋ ಭಿ ಹಿಂಗಿದ್ರೂ ಕೂಡ ನೀವು ಸಿದ್ಧಾಂತಿಗಳು ಸ್ವಪ್ನ ಸುಖಾಧಿಕನ್ಸೆ ವಿಲಕ್ಷಣ ವ್ಯಾವಹಾರಿಕ ಮಾನೇ ಹೈ. ಸ್ವಪ್ನದಲ್ಲಿ ಏನು ಸುಖ ತೋರ್ತದಲ್ಲ ಅದು ಪ್ರಾತಿಭಾಷಿಕ ಅದ. ಆ ಸ್ವಪ್ನ ಸುಖಕ್ಕಿಂತಲೂ ವಿಲಕ್ಷಣ ವ್ಯಾವಹಾರಿಕ ಅಂತ ಒಪ್ಪಿರಿ. ನೀವು ಒಪ್ಪಿರಿ. ಸುಖ ದುಃಖಗಳು ವ್ಯಾವಹಾರಿಕ ಅಂತ ಒಪ್ಪಿರಿ. ಪ್ರಾತಿಭಾಷಿಕ ಯಾಕಂದ್ರೆ ಜ್ಞಾನ ಸಮಕಾಲ ತೋರ್ತಾವೆ ಪ್ರಾತಿಭಾಷಿಕ. ಅದು ಸ್ವಪ್ನ ಸುಖಾದಿಗಳಕ್ಕಿಂತಲೂ ವಿಲಕ್ಷಣವು ವ್ಯಾವಹಾರಿಕ ಯಾಕತ್ತೀರಿ? ವ್ಯಾವಹಾರಿಕ ಒಪ್ಪಿರಿ. ವ್ಯಾವಹಾರಿಕ ಯಾಕತ್ತೀರಿ? ಹಾಂ, ಬ್ರಹ್ಮಜ್ಞಾನ ಆಗಲಾರದೆ ಹೊರತು ಅವು ಬಾಧ ಆಗುವುದಿಲ್ಲ. ಬ್ರಹ್ಮಜ್ಞಾನ ಆಗಲಾರದೆ ಅವು ಬಾಧ ಆಗುವುದಿಲ್ಲ. ಅದಕ್ಕೆ ಒಂದು ನಿಮ್ಮ ಲಾಸ್ಟ್ ಕೊನೆ ಶಂಕ ಯಾರು ಮಾಡಿದರೆ ವ್ಯಾವಹಾರಿಕದ ಒಂದು ಲಕ್ಷಣ ಮಾಡಿ ಪ್ರಮಾತ ಹೋತೆ ಜಾಕ ಬಾಧ ಹೋವೇನೆ ತಾಕು ವ್ಯಾವಹಾರಿಕ. ಪ್ರಮಾತ ಹೋತೆ ಇದ್ದಾಗ ಯಾವುದ್ರದ್ದು ಬಾಧ ಆಗುವುದಿಲ್ಲೋ ಅದಕ್ಕೆ ವ್ಯಾವಹಾರಿಕನೇ. ಪ್ರಮಾತ ಬಾಧ ಆದ ಪ್ರಮಾತನೂ ಬಾಧ ಆದ್ಮೇಲೆ ಇವು ತೋರುದು ಸುಖ ದುಃಖಗಳು ತೋರುವುದಿಲ್ಲ. ಪ್ರಮಾತ ಹೋತೆ ಲಕ್ಷಣ ಬರ್ಕೋರಿ. ಪ್ರಮಾತ ಹೋತೆ ಜಾಕ ಬಾಧ ಹೋವೆ ನೈ ತಾಕು ವ್ಯಾವಹಾರಿಕ. ಅಲ್ಲಿ ಬರಿಬೇಡೋದು ಪ್ರಭು, ಅಲ್ಲೇ ಬರಿಬೇಡೋದು ಅದು. ಅಷ್ಟು ಸಣ್ಣ ಅಲ್ಲಿ ಮ್ಯಾಲೆ ಈ ಕಡೆ ಬರಬೇಕು. ಈಗ ಇಲ್ಲಿ ಹಾಂ, ಇಲ್ಲಾಂದ್ರೆ ಅಲ್ಲಿ ಖೂನ್ ಮಾಡಿ ನೋಡ್ರಿ ಈ ಕಡೆ ಬರಿಬೇಕು. ಪ್ರಮಾತ ಹೋತೆ ಜಾಕ ಬರಿ ಮೇಘ. ಪ್ರಮಾತ ಹೋತೆ ಇದ್ದಾಗ ಜಾಕ ಬಾಧ ಹೋವೇನೆ ಯಾವುದ್ರದ್ದು ಬಾಧ ಆಗುವುದಿಲ್ಲವೋ ತಾಕು ವ್ಯಾವಹಾರಿಕೆಯೇ. प्रमाता होते जाका बाद होवे नहीं ताकू व्यावहारिक कये है. हाँ नोड्री ತಿಳಿಗ ನೀವು ಯಾವ ರೀತಿ ಸುಖಾದಿಗಳು ಸಿದ್ಧಾಂತ ಮತದಲ್ಲಿ ಪ್ರಾತಿಭಾಷಿಕ ಅಂತ ಹೇಳಿ ಹಿಂಗೆ ಹೇಳಿದರು. ಸ್ವಪ್ನದಲ್ಲಿರುವ ಸುಖಾದಿಗಳಕ್ಕಿಂತಲೂ ವಿಲಕ್ಷಣ ವ್ಯಾವಹಾರಿಕ ಅಂತ ಒಪ್ಪಿರಿಲ್ಲ. ವ್ಯಾವಹಾರಿಕ ಸುಖ ದುಃಖಗಳು ನೀವು ವ್ಯಾವಹಾರಿಕ ಅಂತ ಒಪ್ಪಿರಿಲ್ಲ. ಅವ ಹೇಳ್ಕತ್ತಾನೆ ಇದು ಯಾರು ರಾಮನ ವಿಷಯ. ಹಾಂ, ಮಾನೇ ನೀವು ಒಪ್ಪಿರಿಲ್ಲ. ಹಂಗೆ ಅದರಂತೆ शुक्ति रस्तादि प्रातिभाषिक है तो भी व्यावहारिक सत्य है. ಶುಕ್ತಿಯಲ್ಲಿ ಬೆಳ್ಳಿ ಪ್ರಾತಿಭಾಷಿಕ ಇದ್ರೂ ಕೂಡ ಅವು ವ್ಯಾವಹಾರಿಕ ಸತ್ಯ ಅದಾವ. इस रीति से रजत ज्ञान की निवृत्ति से उत्तर क्षण में रस्तादिकन की निवृत्ति होवे. ಈ ರೀತಿಯಿಂದ ಬೆಳ್ಳಿಯ ಜ್ಞಾನದ ನಿವೃತ್ತಿಯಿಂದ ತಾಪತ ಉತ್ತರ ಕ್ಷಣದಲ್ಲಿ ಬೆಳ್ಳಿ ಮೊದಲಾದವುಗಳ ಬೆಳ್ಳಿ ಅಂದರೆ ಪದಾರ್ಥ ನಿವೃತ್ತಿ, ಜ್ಞಾನದ ನಿವೃತ್ತಿ ಆಯಿತು. ಉತ್ತರ ಕ್ಷಣದಲ್ಲಿ ಬೆಳ್ಳಿ ನಿವೃತ್ತಿ ಆಗುತ್ತದೆ. ಅಥವಾ ರಜತ ಜ್ಞಾನ की निवृत्ति सेतु जो शुक्ति का ज्ञान ಅಥವಾ ಮ್ಯಾಲೆ ಹೇಳಲ್ಲ ಪದಾರ್ಥ ಅಂತರ का ज्ञान. ಪದಾರ್ಥ ಅಂತರ का ज्ञान ಅಂದ್ರೆ ಅಬ್ರಕ ಕಾಗಜ ತಾಸೆ ಹಿ ತಾಮೇ ಇಲ್ಲ ಅದರದಿಂದಲೇ ಪ್ರಭು ಏನದಲ್ಲಿ ತಾಮಿಂದ ಅದರಲ್ಲಿ ಅಲ್ಲ ಅದರದಿಂದಲೇ ताशे ही रजत ज्ञान के निवृत्ति क्षण में रजत की निवृत्ति होवे, रजत की पदार्थ की निवृत्ति होवे. शुक्ति ज्ञान से ही रजत की निवृत्ति होवे ये नियम नहीं. ನವಯಾನ ಹಾಕಿದವರು ಎಷ್ಟ ಹೇಳಿದರೂ ಕೂಡ ವ್ಯಾವಹಾರಿಕ ಶುಕ್ತಿ ಜ್ಞಾನದಿಂದಲೇ ಏನಾಗ್ತದೆ ಬೆಳ್ಳಿ ನಿವೃತ್ತಿ. ಇದೆಲ್ಲರಿಗೆ ಅನುಭವ ಅದ ಏನ್ರಿ ನೋಡ್ತಿಲ್ಲ ಎಲ್ಲರಿಗೆ ಶುಕ್ತಿ ನೀನು ಅನುಭವ ಹೇಳೋದು ಹೋಗ್ತಿ ಅಂತ ಹೇಳಿದರು ಸಿದ್ಧಾಂತಿಗಳು. ಶುಕ್ತಿ ಜ್ಞಾನದಿಂದಲೇ ಬೆಳ್ಳಿ ನಿವೃತ್ತಿ ಒಪ್ಪಬೇಕಾಗುತ್ತದೆ. ಅದಕ್ಕೆ ಇಲ್ಲಿ ತನಕ ಅವ್ನು ಸಮಾಧಾನ ಹೇಳ್ದ. ತಿಳಿತಿಲ್ಲ ಸಮಾಧಾನ
ಶುಕ್ತಿ ಜ್ಞಾನ ಸೇ ಅಧಿಷ್ಠಾನ ಜ್ಞಾನದಿಂದಲೇ ಆತ್ಮ ಅಂತ ನಾವು ಹೇಳಿದೆವು. ಅಧಿಷ್ಠಾನದಿಂದಲೇ ಹಿಂಗೆ ನೇಮಿಲ್ಲ, ಹಿಂಗೆ ನೇಮಿಲ್ಲ. ಈಗ ಹಿಂಗೆ ಹೇಳಿದರೆ ನಿನ್ನ ಸಿದ್ಧಾಂತ ಹೋಗ್ಬಿಡ್ತೈತಿ. ಹಿಂಗೆ ನೀ ಹೇಳಿದ್ರೆ ನಿನ್ನ ಸಿದ್ಧಾಂತ ಹಾನಿ ಆಗ್ತದೆ. ಹೆಂಗಾಗ್ತದೆ? ಐಸಾ ಕಹೇತು ಲೋಕ ಅನುಭವಿಸೇ ವಿರೋಧ ಹೋಬೇಗ. ಹಿಂಗೆ ನೀ ಹೇಳಿದ್ರೆ ಎಲ್ಲ ಲೋಕದ ಅನುಭವ ಅಲ್ಲದು. ಅಧಿಷ್ಠಾನ ಜ್ಞಾನ ಆಯಿತು ಅಂದ್ರೆ ಭ್ರಾಂತಿ ನಿವರ್ತಿ, ಅಧ್ಯಸ್ಥ ನಿವರ್ತಿ ಎಲ್ಲ ಲೋಕದ ಈ ಲೋಕದ ಅನುಭವಕ್ಕೆ ವಿರೋಧ ಹೋಗ್ತೀನಿ. ಎಲ್ಲ ಶಾಸ್ತ್ರಕ್ಕೆ ವಿರೋಧ ಹೋಗ್ತೀವಿ. ಎಲ್ಲ ಶಾಸ್ತ್ರಕ್ಕೆ ವಿರೋಧ. ಶಾಸ್ತ್ರ ಏನು? ಅಧಿಷ್ಠಾನ ಜ್ಞಾನ ಸೇ ಅಧ್ಯಸ್ಥ ಕಿ ನಿವರ್ತಿ. ಶಾಸ್ತ್ರ ಹೇಳೋದಿಲ್ಲ, ಅಧಿಷ್ಠಾನ ಜ್ಞಾನ ಸೇ ಈ ಅಧ್ಯಸ್ಥ ಕಿ ನಿವರ್ತಿ ಹೋಗಿ. ಇದು ಶಾಸ್ತ್ರದ. ಈ ಶಾಸ್ತ್ರಕ್ಕೂ ನೀವು ವಿರೋಧ ಹೋಗ್ತಿ. ಸಕಲ ಶಾಸ್ತ್ರ ऐसा कहे तो लोक अनुभव से विरोध होगा ना. ಅದು ಒಂದು ಸಣ್ಣ ಒಂದು ಅಕಡ ಆಗ್ತದೆ. ಕೆಳಗಿನ ಹೇಳಿಂಗ ಐಸಾಕ ಹಿಂಗೆ ಹೇಳಿದ್ದಾದರೆ ಲೋಕ ಅನುಭವಕ್ಕೆ ವಿರೋಧ ಆಗ್ತಿ ಒಂದು, ಎಲ್ಲ ಶಾಸ್ತ್ರಕ್ಕೆ ವಿರೋಧ ಆಗ್ತಿ ಎರಡು. ಅಂದರೆ ಅಧಿಷ್ಠಾನ ಜ್ಞಾನದಿಂದ ಅಧ್ಯಸ್ಥದ ನಿವೃತ್ತಿ ಆಗುತ್ತದೆ. ಹೀಗೆಲ್ಲ ಶಾಸ್ತ್ರಕಾರ ಹೇಳ್ತಾರೆ. ಹಾಂ, ಓವೇಗ. ಮತ್ತು ನಿನ್ನ ಸಿದ್ಧಾಂತ ತ್ಯಾಗ ಆಗ್ತದೆ. ನಿನ್ನ ಸಿದ್ಧಾಂತದ ಕೂಡ ತ್ಯಾಗ ಆಗುತ್ತದೆ. ಅದು ಪ್ರಮಾಣ. ಏನು प्रति अधिष्ठान की विशेष रूप से प्रतीति अवयवन की प्रतीति का विरोध है. सिद्धांत का त्याग होगा ಅಂದರೆ ಪ್ರಮಾಣ ಮೂರನೇದು ಯುಕ್ತಿಗೆ ವಿರೋಧ ಹೋವೇಗ. ಯುಕ್ತಿ ಸೇ ಬಿ ವಿರೋಧ ಹೋವೆ. ನಾಲ್ಕನೇದು ಕಾಯತೆ ಮತ್ತು ಅದರದ್ದೇ ಬಿಡಿಸ್ತಾರೆ. ನಾಲ್ಕು ಕೇವಲ ನಾಲ್ಕು ಏನು ಹೇಳಿದವಲ್ಲ ಅದು ನಾಲ್ಕರದೇ ಮತ್ತು ನಿಮಗೆ ವಿಸ್ತಾರವಾಗಿ ಹೇಳ್ತಾರೆ. केवल शुक्ति ज्ञान से रजत ब्रह्म की निवृत्ति होवे ये सर्वलोक में प्रसिद्ध है. ಲೋಕಾನುಭವ ವಿರೋಧ ಹೋಗ್ತಂದ್ರಲ್ಲ, ಶುಕ್ತಿ ಜ್ಞಾನದಿಂದಲೇ ಬೆಳ್ಳಿ ಬ್ರಹ್ಮ ನಿವೃತ್ತಿ ಆಗುತ್ತದೆ. ಎಲ್ಲ ಲೋಕದಲ್ಲಿ ಇದು ಪ್ರಸಿದ್ಧ. ಸಕಲ ಶಾಸ್ತ್ರಮೇ ಪ್ರಸಿದ್ಧ. ಎಲ್ಲ ಶಾಸ್ತ್ರಗಳಲ್ಲಿ ಕೂಡ ಪ್ರಸಿದ್ಧ. ಅವರ ಸತ್ಖ್ಯಾತಿವಾದಿ ಕಾ ಬಿ ಯಹಿ ಸಿದ್ಧಾಂತ ಹೇ. ಸತ್ಖ್ಯಾತಿ ಧ್ವಂಸ ಹೋಗ್ಯ ಅಂತ ನೋಡಿ ಹಿಂದೆ ಲಯ ಹೇಳ ಅವನೇ ಮೊದಲು ಅವನು ಹೇಳ ನೋಡ್ರಿ 207 ಲಯ ಹೋಗ್ಬೇಕು. ಹಾಂ, ಮತ್ತು ನಿನ್ನ ಸಿದ್ಧಾಂತನೇ ಹೋಯ್ತು. ಸತ್ಖ್ಯಾತಿವಾದಿ ಕಾವಿ ಯಹಿ ಸಿದ್ಧ ನಿಂದೂ ಆದರೂ ಇದೇ ಸಿದ್ಧಾಂತದ. ಮತ್ತು ಸತ್ಖ್ಯಾತಿವಾದಿ मत में विशेष रूप से शुक्ति का ज्ञान रजत ओवन के ज्ञान का प्रतिबंधक है. ಹಿಂದೆ ಹೇಳೇನಿಲ್ಲ ಈಚೆ ಕಡೆ ಪೇಜ್ ಮೇಲೆ ವಿಶೇಷ ರೂಪದಿಂದ ಜ್ಞಾನ ಆ ಬೆಳ್ಳಿ ಜ್ಞಾನಕ್ಕೆ ಬೆಳ್ಳಿ ತೋರ್ಲಿಕ್ಕೆ ಪ್ರತಿಬಂಧಕ ಮಾಡ್ತದೆ. ಮತ್ತು ಅದು हाँ विशेष रूप से इस मत में विशेष रूप से शुक्ति का ज्ञान रजतवन के ज्ञान का प्रतिबंधक है. या ते रजत ज्ञान के ज्ञान का विरोधी शुक्ति का विशेष ज्ञान निर्णित है. गुर्तैते नोगा. सत्ख्यातिवादी के मत में विशेष रूप से शुक्ति का ज्ञान रजत अवयव के ज्ञान का प्रतिबंधक है. या ते रजत अवयव के ज्ञान का विरोधी ಬೆಳ್ಳಿ ಅವಯವಗಳ ಜ್ಞಾನ, ಆ ಜ್ಞಾನಕ್ಕೆ ವಿರೋಧಿಯನ್ನು ಶುಕ್ತಿ का ज्ञान निर्णित है. ಹಾಂ, ಶುಕ್ತಿ ಜ್ಞಾನ ಆದ ಕೂಡಲೇ ಜ್ಞಾನ ಇತ್ತಂದ್ರೆ ಬೆಳ್ಳಿ ಪದಾರ್ಥ, ಜ್ಞಾನ ಪದಾರ್ಥ ಇಲ್ಲ. ಮತ್ತು ಶುಕ್ತಿ ಜ್ಞಾನ ಆದ ಕೂಡಲೇ ಬೆಳ್ಳಿ ಜ್ಞಾನ ಎಲ್ಲದಲ್ಲಿ ಇಲ್ಲ. ನಿರ್ಣೀತ ರಜತ ಅವಯವಕ್ಕೆ ಲೋಕಕ್ಕೆ ವಿರೋಧ ಹೋದ್ರೆ ಹೋಗ್ಲಿಕ್ಕೆ ಏನು ಹಾನಿ ಆಗ್ತದೆ. ಶಾಸ್ತ್ರಕ್ಕೆ ವಿರೋಧ ಹೋದ್ರೆ ಹಾನಿ. ಈಗ ಶಾಸ್ತ್ರಕ್ಕೆ ಹೆಂಗೆ ಹಾನಿ ಹೋಗ್ತೀನಿ ನೋಡ್ರಿ. ರಜತ ಅವಯವಕ್ಕೆ ಪ್ರತೀತಿ का ವಿರೋಧಿ ಬೆಳ್ಳಿಯ ಜ್ಞಾನಕ್ಕೆ ವಿರೋಧಿ ಯಾವ ಶುಕ್ತಿ ಜ್ಞಾನ. ಶುಕ್ತಿ ಜ್ಞಾನ ಬೆಳ್ಳಿ ಜ್ಞಾನಕ್ಕೆ ವಿರೋಧಿ ಯಾವುದೈತಿ? ಈಗ ಶುಕ್ತಿ ಜ್ಞಾನ. ಆ ಶುಕ್ತಿ ಜ್ಞಾನದಿಂದಲೇ ಬೆಳ್ಳಿಯ ಜ್ಞಾನಕ್ಕೆ ವಿರೋಧಿ ಒಪ್ಪುವುದು ಇದು ಯೋಗ್ಯ ಕಲ್ಪನಾ. ಶಾಸ್ತ್ರಕ್ಕೆ ಹೆಂಗೆ ವಿರೋಧಿ ಹೋಗ್ತದೆ ಅಂತ ಹೇಳಿದ್ರು ಅವರು ನೋಡಿ. ರಜತ ಅವಯವಕ್ಕೆ ಬೆಳ್ಳಿ ಅವಯವಗಳದ ಜ್ಞಾನಕ್ಕೆ ವಿರೋಧಿ ಯಾವುದು? ಶುಕ್ತಿ ಜ್ಞಾನ. ಶುಕ್ತಿ ಜ್ಞಾನ
ಅದರ ಶುದ್ಧಿ ಜ್ಞಾನದಿಂದಲೇ ಅಲ್ಲಿ ರಜತ ಒಂದು ಕಾಣದಲ್ಲಿ ಏನು ಜರುತ್ತಿಲ್ಲ. ರಜತ ಕಾಣದಲ್ಲಿ ಅಜ್ಞಾನಕ್ಕೆ ಆಗ್ತದಿಲ್ಲ ಅಂದ್ರೆ ಕಾಣ ತೆಗಿಬೇಕು. ಎಲ್ಲಿ 280 ಪೇಜ್ನಾಗ ಈ ಅಲ್ಲೆಲ್ಲ ಈ ಕಡೆ ಮ್ಯಾಲ 80 ಪೇಜ್ ಮೇಲೆ 80 ಪೇಜ್ ಮೇಲೆ ಪ್ರಥಮನೇ ಅಂದ್ರೆ ನೀವು ಅಜ್ಞಾನದಲ್ಲ ಹಾಂ ರಜತ ಜ್ಞಾನ ಹೇಳಕತ್ತೆ ನಾವು. ಬೆಳ್ಳಿ ಜ್ಞಾನ ಬೆಳ್ಳಿ ಪದಾರ್ಥ ನಿವರ್ತಿ, ಅದಕ್ಕೆ ರಜತ ಜ್ಞಾನಕ ವಿರೋಧಿ. ನೀ ಶಾಸ್ತ್ರಕ್ಕೆ ಹೆಂಗೆ ವಿರೋಧ ಹೋಗ್ತಂದ್ರೆ ಬೆಳ್ಳಿದು ಜ್ಞಾನಕ್ಕೆ ವಿರೋಧಿ. ಜ್ಞಾನ ಜ್ಞಾನ ರಜತಾಜ್ಞಾನಕ್ಕಂದ್ರೆ ರಜತದ ಜ್ಞಾನದನೇ ಆಗ್ತದೆ ಆ್ಯಕ್ಚುಲಿ. ರಜತಾಜ್ಞಾನಕ ಅಜ್ಞಾನ ವಿಚ್ಛೇದ ಮಾಡಿದ್ರೆ ಅಲ್ಲ ನಾವು ಅದು ಮಾಡ್ಕೊಂಡು ನಮ್ಗೆ ಏನು ವಿಷಯ ನೋಡೋದು ಬೆಳ್ಳಿ ಜ್ಞಾನ ಹೇಳಕತ್ತೆ ನಾವು. ಅದಕ್ಕೆ ರಜತಾ ಜ್ಞಾನಕ ಹಿಂಗೆ ಅನ್ಕೋ ಸರಳ ನಾವು ತಿಳ್ಕೊಳ್ತಾ ರಜತ ಜ್ಞಾನಕ ಸರಳ. प्रतीति का विरोधी जो शुक्ति ज्ञान किससे ही रजत ज्ञान का विरोधी मानना. आ शुक्ति ज्ञानದಿಂದಲೇ ಬೆಳ್ಳಿ ಜ್ಞಾನಕ್ಕೆ ವಿರೋಧಿ ಒಪ್ಪುದು ಇದು ಕ್ಲುಪ್ತ ಕಲ್ಪನಾ, ಯೋಗ್ಯ ಕಲ್ಪನಾ. ಶಾಸ್ತ್ರದಾಗ ಯೋಗ್ಯ ಕಲ್ಪನಾ, ಯೋಗ್ಯ ಅಂತ ಬರೀ ಕಲ್ಪನಾ. ಕ್ಲುಪ್ತ ಕಲ್ಪನಾ ಅದಲ್ಲ. ಕ್ಲುಪ್ತ ಅಂದ್ರೆ ಏನು? ಕ್ಲುಪ್ತ ಅದಲ್ಲ ಅಲ್ಲಿ ಬಟ್ ಇರ್ಬೋತವು ನೀವು ನಮ್ಮ ಖಾತೆಯನ್ನು ಎಲ್ಲಾದ್ರೂ ಕ್ಲುಪ್ತ ಕಲ್ಪನಾ ನೀನು ಓದಿದ್ರೆ ಬರ್ತದಿಲ್ಲ. ಮತ್ತು ಎಲ್ಲ ಹೇಳೋಣ ಈ ಕ್ಲುಪ್ತ ಮತ್ತು ಎಕಡೆ ಹೋದ ಅಲ್ಲೇ ಇಲ್ಲೇ ಆ ಕಡೆ ಮತ್ತು ಪಾನ್ ಹಾಕ್ಬೇಕು. ಸ್ಥಳ 280ದಾಗ ನೋಡಿ ಇಲ್ಲಿ ಒಂದು ಪಾನ್ ಹೆಚ್ಚಿರ್ತದಳ. ಅಲ್ಲ ಈಗ ಕೇಳುವಾಗಲೇ ಸಾವಕಾಶ ಎಲ್ಲಿ ಬರ್ತಿತ್ತು ಇದು. ಹಾಂ ಕ್ಲುಪ್ತ ಮಾನನ ಏಕ್ದಮ್ ಮ್ಯಾಲದ ಈ ಕಡೆ ಮೂಲ್ಯಾಗ ಕ್ಲುಪ್ತ ಅಲ್ಲಿಲ್ಲ. ಮಾನನ ಈ ಕಡೆ ಏಕ್ದಮ್ ಮೂಲೆ ಮ್ಯಾಲ ಪೈಲಾ ಲೈನ್ಕ ಈ ಕಡೆ ಅದು निर्णित को क्लुप्त कहे है. पण क्लुप्त कल्पना अंदरने योग्य. निर्णित को क्लुप्त कहे है. और ಹೇಳ ನಿರ್ಣಿತ ಎಲ್ಲರಿಗೂ ನಿರ್ಣಿತ ಹಾಂ ಶುಕ್ತಿ ಜ್ಞಾನದಿಂದಲೇ ಬೆಳ್ಳಿಯ ಜ್ಞಾನದ ನಿವರ್ತಿ ಒಪ್ಪುದು ಎಲ್ಲರಿಗೆ ನಿರ್ಣಿತದ, ಎಲ್ಲರಿಗೂ ನಿಶ್ಚಯ ಅದ, ಕೊನೆಯದು ಇದು. हाँ जो शुक्ति ज्ञान से बिना अन्य से रजत ज्ञान की निवृत्ति माने तो अक्लुप्त कल्पना होवेगी. ಅದು ಅಯೋಗ್ಯ ಕಲ್ಪನಾ. ಶುಕ್ತಿ ಜ್ಞಾನ ಬಿಟ್ಟು ಬೇರೆ ಜ್ಞಾನ ಅಂದ್ರೆ ಅಬ್ರಕ, ಕಾಗದ, ಬ್ಯಾಗಡಿ. ಈಗ ಹಗ್ಗದಲ್ಲಿ ಹಾವಿಂದು ಭ್ರಾಂತಿ ಆಗ್ಯದ, ಹಗ್ಗದಲ್ಲಿ ತೋರುವ ಹಾವಿನ ಭ್ರಾಂತಿ. ತಮಗೇನಿತ್ತು ತಾಬಡ್ತವ ಮುಂದೆ ಅಲ್ಲಿ ಜಲಧಾರ ಪೃಥ್ವಿ ರೇಖಾ ಇತ್ತು. ಅದರಿಂದ ಅಜ್ಞಾನ ಹೋಗ್ತದೆ ನಿಂದು ಸ್ಥಿತಿಯಲ್ಲಿ ಪ್ರಭು ಯಾನ್ ಪ್ರಭು ಯಾನ್ ಹೇಳಿದ್ರು ನೋಡ. ಯಾನ್ ಹೇಳಿದ್ರು ವಿರೋಧಿ ಜ್ಞಾನ ಅಂದ್ರೆ ಏನು? ಹಾಂ ಹೋಗಲ್ಲ. ಯಾವ ರೀತಿ ಈಗ ಹಗ್ಗದಲ್ಲಿ 10 ಪದಾರ್ಥಗಳು ತೋರವ್ರು ಹೇಳ್ತಾರಲ್ಲ, ಹಗ್ಗದಲ್ಲಿ ಹಾವು ತೋರ್ತು, ಪೃಥ್ವಿ ರೇಖಾ, ಜಲಧಾರ ಅಂದವ. ಮತ್ತು ಆದ್ದರಿಂದ ವಿರೋಧಿ ಜ್ಞಾನದಿಂದ ನಿನ್ನ ಭ್ರಾಂತಿ ಹೋಯ್ತೇನು? ಅಜ್ಞಾನ ಹೋದರೆ ಹಗ್ಗದ ಹಾವಿನ ಭ್ರಾಂತಿ ಹೋಗ್ತದ, ಅರ್ಥಕ್ಕೆ ಹೋಗಲ್ಲ, ವಿರೋಧಿ ಜ್ಞಾನದಿಂದ ಹೋಗಲ್ಲ. ಹಂಗೆ ನೀ ಏನು ಆ ಶುಕ್ತಿ ಜ್ಞಾನ ಬಿಟ್ಟು ಬೇರೆ ಅಬ್ರಕ ಕಾಗದಗಳಿಂದ ಇದು ಅಯೋಗ್ಯ ಕಲ್ಪನಾ. ನಿಂದು ಕಲ್ಪನಾ ಯೋಗ್ಯ ಇಲ್ಲ. ಇದು ಶಾಸ್ತ್ರದಲ್ಲಿ ಒಪ್ಪಲಿದಕ್ಕೆ ಇತಲು इस रीति से अक्लुप्त कल्पना होगी. अयोग्य कल्पना तो ये शास्त्र के विरोध होती, शास्त्र के ध्यान होती विरोध होगी. इस रीति से क्लुप्त कल्पना योग्य है. क्लुप्त कल्पना इधर शास्त्र कल्पना ಇದೆ. ಹಾಂ ಶುಕ್ತಿ ಜ್ಞಾನದಿಂದಲೇ ಬೆಳ್ಳಿ ಜ್ಞಾನದ ನಿವರ್ತಿ. ಶುಕ್ತಿ ಅಧಿಷ್ಠಾನ ಜ್ಞಾನದಿಂದಲೇ ಬೆಳ್ಳಿ ಜ್ಞಾನದ ನಿವರ್ತಿ.
ಈ 4ನೇ ತರಂಗ ಒಳಗೆ ಇದು 2-3 ಹೆಡಿಂಗ್ ಅದೇ ಹೇಳ್ಯಾರು. ಸುಕ್ತಿ ಜ್ಞಾನದನ್ನೇ ಸಾಕ್ಷಿ ಜ್ಞಾನ. ಕ್ಲುಪ್ತ ಕಲ್ಪನಾ ಯೋಗಿ ಯಾ ಯುಕ್ತಿ ಸೇ ಬಿ ವಿರೋಧ ಹೋವೇಗ. ಹಿಂಗೆ ಈ ಯುಕ್ತಿಯಿಂದನೂ ಕೂಡ 4ನೇದು ಈ ಯುಕ್ತಿಯಿಂದನೂ ಕೂಡ ವಿರೋಧ ಆಗುತ್ತದೆ. ಯಾತೆ ಶುಕ್ತಿ ಜ್ಞಾನ ಸೇ ಹಿ शुक्ति ज्ञान से ही रजत की और ताकि ज्ञान की निवृत्ति माननी योग्य. ಶುಕ್ತಿ ಜ್ಞಾನದಿಂದಲೇ ಬೆಳ್ಳಿದು ಮತ್ತು ಬೆಳ್ಳಿ ಜ್ಞಾನದ ನಿವೃತ್ತಿ ಒಪ್ಪುದು ಯೋಗ್ಯ ಇರುತ್ತದೆ ಅಂತ ಹೇಳಿದರು. ಇನ್ನು ಸಖ್ಯಾತಿವಾದ ಮೇಲೆ ಸಿದ್ಧಾಂತಿಗಳು ನಿನ್ನಲ್ಲಿ ಇಂಥ ದೋಷಗಳು ಕೊಡ್ತೇವೆ, ನೀ ಅದರಂದು ಏನು ಮಾಡಿದರೂ ನಿನ್ನ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಿದರೂ ಬದಲಿ ಪ್ರಬಲ ದೋಷ. ಪ್ರಬಲ ದೋಷ ಕೊಡ್ತೇವೆ ಅಂದರೆ ಅದರ ನೀನು ಏನು ಸಮಾಧಾನ ಹೇಳಿದರೂ ನಿನ್ನ ನಿವಾರಣೆ ಆಗಲ್ಲ.